ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಿನ್ನೆ ನಮ್ಮ ಸುಗಮ ಸಂಗೀತ ಅಕಾಡೆಮಿಯಿಂದ ಮ್ಯಾಂಡಲಿನ್ ಪ್ರಸಾದ್ ಅವರ ನುಡಿನಮನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಹಲವಾರು ಗಾಯಕರು ಸುಂದರವಾಗಿ ಅವರ ಕಂಪೋಸ್ ಮಾಡಿದಂತಹ ಹಾಡುಗಳನ್ನು ಹಾಡಿದ್ರೆ, ಅಲ್ಲಿಗೆ ಬಂದಂತಹ ಕವಿಗಳಾದ ಜಯಪ್ಪ ಹೊನ್ನಾಳಿ ಸರ್ ಒಂದು ಸುಂದರವಾದ ಮಾತು ಹೇಳಿದ್ರು. ಆ ಮಾತು ನನ್ನ ಕಿವಿಯಲ್ಲಿ ಈಗಲೂ ಸಹ ಗುನುಗುಡ್ತಾ ಇದೆ ಕಣ್ರಿ. ಕಾರಣ ಏನು ಅಂದರೆ, ಅವರು ಮಾತಾಡ್ತಾ ಹೇಳಿದ್ರು, ಹಳ್ಳಿ ಕಡೆ ಒಂದು ಮಾತಿದೆ. ಅದು ಏನು ಅಂದರೆ, ಯಾರಾದರೂ ಸತ್ತು ಹೋದಾಗ ಅವ್ರು ಹೇಳ್ತಾರೆ, ಅವರು ಸತ್ತಿದ್ದಾರೆ ಅಂತ. ಹಾಗಾಗಿ ಆ ಸತ್ತಿದ್ದಾರೆ ಅನ್ನೋ ಪದ ನನಗೆ ತುಂಬ ಇಷ್ಟ ಅಂದರು. ನನಗೆ ಸತ್ತಿದ್ದಾರೆ ಅನ್ನೋ ಪದವು ಇಷ್ಟವಾ? ಕಾರಣ ಏನು ಅಂತ ನಾನು ಸಹ ಬಹಳ ಆಶ್ಚರ್ಯವಾಗಿ ಅವರ ಮಾತನ್ನು ಕೇಳ್ತಾ ಇದ್ದೆ. ಆಗ ಅವ್ರು ಹೇಳಿದ್ದು, ಸತ್ತಿದ್ದಾರೆ ಅಂದರೆ ಸತ್ತು ಈಗಲೂ ಇದ್ದಾರೆ ಅಂತ. ಅದ ಮಾತನ್ನು ಮುಂದುವರಿಸ್ತಾ ಹೇಳಿದ್ರು, ಸಾಧಕನಿಗೆ ನಿಜವಾಗಿಯೂ ಸಹ ಸಾವಿರೋದಿಲ್ಲ ಅಂತ. ಹೌದು, ಸಾಧಕನಿಗೆ ಖಂಡಿತವಾಗಿಯೂ ಸಾವಿರೋದಿಲ್ಲ. ಯಾಕೆ ಅಂದರೆ, ನಾವು ಮಾಡಿದಂತಹ ಸಾಧನೆಗಳು ಸದಾ ಜೀವಂತವಾಗಿರುತ್ತೆ ಅಂತ. ಎಷ್ಟು ಸುಂದರವಾದ ಮಾತಲ್ವಾ? ಹಾಗೆಯೇ ನಮ್ಮ ಜೀವನದಲ್ಲೂ ಸಹ ಭಗವಂತ ನಮ್ಮ ದೇಹದಲ್ಲಿದ್ದಾನೆ ಅಂದ ತಕ್ಷಣ ನಾವು ಸಹ ಸಾಧಕರಾಗಿ ಆ ಭಗವಂತನಿಗೆ ಹೇಳಬೇಕು, ನನ್ನ ಕೈಯಲ್ಲೂ ಏನನ್ನಾದರೂ ಸಾಧನೆ ಮಾಡಿಸಪ್ಪ ಅಂತ ಅಲ್ವಾ? ಅದರ ಜೊತೆ ನಾವು ಆ ಸಾವನ್ನು ಸಂಭ್ರಮಿಸಬೇಕು. ಕಾರಣ, ಭಗವಂತನನ್ನು ಸೇರುವಂತಹ ಸುಂದರವಾದ ಹಾಗೂ ಸಂತೋಷದ ಕ್ಷಣ ಅದು ಅಲ್ವಾ? ಇನ್ನೊಬ್ಬ ದೊಡ್ಡ ಕವಿಗಳು ಬರೀತಾರೆ, ನಾನು ಸಾವಿಗೆ ಎಂದೂ ಹೆದರೋದಿಲ್ಲ, ಕಾರಣ ನಾನಿರುವವರೆಗೂ ಸಾವು ಬರೋದಿಲ್ಲ, ಸಾವು ಬಂದಾಗ ನಾನಿರೋದಿಲ್ಲ ಅಂತ. ಸೊ ಈ ನಮ್ಮ ಮಾನವ ಜನ್ಮ ಅಥವಾ ಮಾನವ ಜೀವ ಹೇಗಿರಬೇಕಪ್ಪ ಅಂತ ಅಂದರೆ, ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡಬೇಕು, ಸಾಧನೆಯ ಕಡೆ ಮುಖ ಮಾಡಬೇಕು. ಅಷ್ಟೇ ಅಲ್ಲದೆ ನಾವು ಸತ್ತ ನಂತರ ನಮ್ಮ ಸಾಧನೆ ಮಾತಾಡಬೇಕು. ಏನು ಹೇಳ್ತೀರಾ? ಹಾಗೆಯೇ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಒಂದೇ ದಿವ್ಯೌಷಧ ಅಂತ ಹೇಳ್ತಾರೆ. ದಯಮಾಡಿ ಭಗವಂತನ ನಾಮಸ್ಮರಣೆ ಮಾಡಿ. ಹಾಗೂ ಭಗವಂತ ಈ ಜೀವದಲ್ಲಿ ಇರುವಾಗಲೇ ನಾವೆಲ್ಲರೂ ಸಹ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡೋದಕ್ಕೆ ಆಗುತ್ತೋ, ಎಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಆಗುತ್ತೋ ಅಷ್ಟೂ ಸಹ ಒಳ್ಳೆ ಕೆಲಸವನ್ನು ಮಾಡೋಣ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ.